ನೋಡಿ, ಬಿಜೆಪಿ ಕಾರ್ಯಕರ್ತೆ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ, ದಬ್ಬಾಳಿಕೆ ಮಾಡಿದ್ದಾರೆ ಅಂತೇಳಿ ಆರೋಪ ಕೇಳಿ ಬರ್ತಾ ಇತ್ತು. ಈ ವಿಡಿಯೋ ಎಲ್ಲೆಡೆ ಇದೀಗ ವೈರಲ್ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧಿಸಿದ್ದಾಗ ಆಕೆಯೇ ಖುದ್ದು ಬಟ್ಟೆಯನ್ನ ಬಿಚ್ಚಿಕೊಂಡಿದ್ದಾಳೆ ಅಂತ ಹೇಳ್ತಿದ್ದಾರೆ. 4 ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ಕೂಡ ಮಾಡಿದ್ದಾಳೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ರಿಂದ ಸ್ಪಷ್ಟನೆ. ಈಗ ಮತದಾರರ ಸಮೀಕ್ಷೆ ಸಂಬಂಧ ದೂರು ದಾಖಲಾಗಿತ್ತು. ಇವತ್ತು ಒಂದು ದೊಡ್ಡ ಹೈಡ್ರಾಮಾ ನಡೆದಿದೆ. ಬಿಜೆಪಿ ಕಾರ್ಯಕರ್ತೆಯನ್ನ ಬಂಧಿಸುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಹೈಡ್ರಾಮಾ ಇದು. ಪೊಲೀಸರೇ ದಬ್ಬಾಳಿಕೆ ಮಾಡಿದ್ದಾರೆ, ಪೊಲೀಸರೇ ಆಕೆಯ ಬಟ್ಟೆಯನ್ನ ಬಿಚ್ಚಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ರು. ಇದೀಗ ಖುದ್ದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಪೊಲೀಸ್ ಮೇಲೆಯೇ ಇವರು ಹಲ್ಲೆ ಮಾಡಿದ್ದಾರೆ, ಖುದ್ದು ಅವರೇ ಬಟ್ಟೆಯನ್ನ ಬಿಚ್ಚಿಕೊಂಡಿದ್ದಾಳೆ ಅಂತ ಹೇಳಿ ಇದೀಗ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಎಸ್ ನೋಡಿ, ಇದೇ ವಿಡಿಯೋ, ಈ ಒಂದು ವಿಡಿಯೋ ಎಲ್ಲೆಡೆ ಇವತ್ತು ವೈರಲ್ ಆಗ್ತಾ ಇದೆ. ತಾವು ಕೂಡ ಗಮನಿಸಬಹುದು. ಅದರಲ್ಲೂ ಕೂಡ ಒಬ್ರು ಕಾಂಗ್ರೆಸ್ ಕಾರ್ಪೊರೇಟರ್ ಒಂದು ದೂರನ್ನ ಕೊಟ್ಟಿರ್ತಾರೆ ಓರ್ವ ಮಹಿಳೆ ಮೇಲೆ. ಇವರು ಬಿಜೆಪಿ ಕಾರ್ಯಕರ್ತೆ. ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಪ್ರಕರಣ ನಮ್ಮ ವಿದ್ಯಾಗಿರಿ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇನ್ನು 4 ಪ್ರಕರಣ ಇದೇ ಕೇಶವಪುರ ಠಾಣೆಯಲ್ಲಿ ದಾಖಲಾಗಿದೆ. ಅವು ಬೇರೆ ಬೇರೆ ಕಲಂಗಳಲ್ಲಿ ದಾಖಲಾಗಿದೆ. ಅದೆಲ್ಲ ವಿವರಗಳಿದಾವೆ. ನಿಮಗೆ ಮತ್ತೆ ಪ್ರತ್ಯೇಕವಾಗಿ ಮಾಹಿತಿ ಬೇಕಾದ್ರೆ ಯಾರು ಈಗ ನೋಡಿ, ಆಕೆಯನ್ನ ನಾವು ವಶಕ್ಕೆ ತಗೊಂಡಾದ್ಮೇಲೆ ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಿದ್ಮೇಲೆ ಫಸ್ಟು ನಾವು ಮೆಡಿಕಲ್ ಮಾಡಿಸ್ತೀವಿ. ಮೆಡಿಕಲ್ ಮಾಡಿಸಿದಂಥ ಸಂದರ್ಭದಲ್ಲಿ ಆಕೆಗೆ ಏನಾದರೂ ತೊಂದರೆ ಆಗಿದ್ರೆ ಅಲ್ಲಿ ಡಾಕ್ಟರ್ಗಳ ಎದುರಿಗೆ ಹೇಳಲಿಕ್ಕೆ ಅವಕಾಶ ಇರುತ್ತೆ. ಡಾಕ್ಟರ್ಗಳು ಪೊಲೀಸ್ ಇಲಾಖೆಯವರಲ್ವಲ್ಲ. ಒಂದು ಎರಡನೇದು, ಆಕೆಯನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಆಕೆ ಯಾವುದೇ ವಿಚಾರಗಳನ್ನು ಹೇಳಿಲ್ಲ. ಈಗ ಆಕೆ ಜುಡಿಷಿಯಲ್ ಕಸ್ಟಡಿಲಿ ಇದ್ದಾಳೆ. ಈಕೆ ಬಟ್ಟೆಯನ್ನು ತೆಗೆದಿರೋಂಥ ಸಂದರ್ಭದಲ್ಲಿ ಪರಿಸ್ಥಿತಿಯಲ್ಲಿರುವಂಥ ಈಕೆಯ ವಿಡಿಯೋವನ್ನು ಯಾರು ವೈರಲ್ ಮಾಡಿದ್ದಾರೆ ಅನ್ನೋಂಥದ್ದು ಕೂಡ ಈಗ ತನಿಖೆಯಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಇಲ್ವೋ ಯಾವುದೇ ದೂರನ್ನು ಕೊಟ್ಟಿಲ್ಲ. ನಾವು ಇನ್ಫ್ಯಾಕ್ಟ್ BL ಅವ್ರಿಗೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಿಮಗೆ ಸಂಘರ್ಷ ಆಯಿತು ಮತ್ತು ಪ್ರತಿರೋಧ ವ್ಯಕ್ತಪಡಿಸಿದ್ರು. ಹಾಗಾಗಿ ನೀವೇನಾದರೂ ಕಂಪ್ಲೇಂಟ್ ಕೊಡಂಗಿದ್ರೆ ಕೊಡಿ ಅಂತಂದ ಸಂದರ್ಭದಲ್ಲಿ ಸರ್, ನಾವು ನಿರಂತರವಾಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗ್ತೀವಿ ಮತ್ತು ಅವ್ರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದು ಈ ಥರ ಎಲ್ಲ ಬೇಡ, ಹಾಗಾಗಿ ನಾವು ಕೊಡಲ್ಲ ಅಂತ ಅಲ್ಲಿ ಲೇಡಿ ಒಬ್ಬರು ಇದ್ದರು. ಹಾಗಾಗಿ ಅವರು ಕೊಡೋದಕ್ಕೆ ನಿರಾಕರಿಸಿದ್ರು. ಪ್ರಕರಣ ನಮ್ಮ ವಿದ್ಯಾಗಿರಿ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇನ್ನು 4 ಪ್ರಕರಣ ಇದೇ ಕೇಶವಪುರ ಠಾಣೆಯಲ್ಲಿ ದಾಖಲಾಗಿದೆ. ಅವು ಬೇರೆ ಬೇರೆ ಕಲಂಗಳಲ್ಲಿ ದಾಖಲಾಗಿದೆ. ಅದೆಲ್ಲ ವಿವರಗಳಿದಾವೆ. ನಿಮಗೆ ಮತ್ತೆ ಪ್ರತ್ಯೇಕ ಮತ್ತು ಈಕೆ ಅರೆಸ್ಟ್ ಆಗಿರುವಂಥದ್ದು ಏನು ಕೊಲೆ ಪ್ರಯತ್ನದ ಪ್ರಕರಣ ಇದೆ, ಅದು ಪ್ರಶಾಂತ್ ಬೊಮ್ಮಾಜಿ ಅನ್ನುವಂಥವ್ರು ನೀಡಿರುವಂಥದ್ದು. ಮತ್ತು ಮುಂದುವರೆದು ನಮ್ಮ 4 ಜನ ಸಿಬ್ಬಂದಿಗಳಿಗೆ, ಮಹಿಳಾ ಸಿಬ್ಬಂದಿಗಳಿಗೆ ಈ ಒಂದು ಘಟನೆಯಲ್ಲಿ ಹಲ್ಲೆ ಮಾಡಿರುವಂಥದ್ದು ಮತ್ತು ಬಾಯಿಂದ ಆಕೆ ಕಚ್ಚಿರುವಂಥದ್ದು ಅದೆಲ್ಲ ನಾನು ಗಮನಿಸಿದ್ದೇನೆ. ಇದರಲ್ಲಿ ಕಲಾವತಿ, ಚಂದಾವರ್ಕರ್, ಶಕುಂತಲಾ, ರೇಖಾ ಮತ್ತು ಮಾರ್ಗರೇಟ್ ಅನ್ನೋ 4 ಜನ ನಮ್ಮ ಮಹಿಳಾ ಸಿಬ್ಬಂದಿಗಳಿಗೆ ಈಕೆ ಹಲ್ಲೆ ಮಾಡಿದ್ದಾಳೆ. ಮತ್ತು ಒಬ್ಬರು ಸಿಬ್ಬಂದಿಗೆ ಈ ಹೊಟ್ಟೆಯ ಭಾಗಕ್ಕೆ ಭಾಳ ಘೋರ ರೀತಿಯಲ್ಲಿ ಕಚ್ಚಿದ್ದಾಳೆ ಕೂಡ. ಸೊ ಒಟ್ಟಾರೆ ಘಟನೆ ಇದು. ಈ ಸಂದರ್ಭದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ನೋಡ್ತಾ ಇದ್ದೀವಿ, ಈ ಒಂದು ಪ್ರಕರಣದಲ್ಲಿ ಖುದ್ದು ಕಮಿಷನರ್ ಅವರೇ ಹೇಳ್ತಿದ್ದಾರೆ ಸ್ಪಷ್ಟವಾಗಿ, ಆ ಒಂದು ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಸುಜಾತ ಅನ್ನೋ ಈ ಮಹಿಳೆಗೆ ಬಂಧನ ಮಾಡುವಂತ ಸಂದರ್ಭದಲ್ಲಿ ಆಕೆ ಬಟ್ಟೆಯನ್ನ ಬಿಚ್ಕೊಂಡಿರ್ತಾಳೆ. ತದನಂತರ ಪೊಲೀಸರ ಮೇಲೆ ಕೂಡ ಹಲ್ಲೆ ಮಾಡಿರ್ತಾಳೆ. ಆದ್ರೆ ಇದೆಲ್ಲವೂ ಕೂಡ ವಿಡಿಯೋ ಯಾರು ವೈರಲ್ ಮಾಡಿದ್ರು, ಹೇಗಾಯ್ತು ಅಂತ ಹೇಳಿ ತನಿಖೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೂ ಕೂಡ ಇಲ್ಲಿ ವಿರೋಧ ಪಕ್ಷದವರು ಒಂದು ಆರೋಪ ಮಾಡ್ತಿದ್ದಾರೆ, ಇದೆಲ್ಲವೂ ಕೂಡ ಬೇಕು ಅಂತ ಮಾಡ್ತಾ ಇರುವಂಥದ್ದು ತಮ್ಮ ಸರ್ಕಾರವನ್ನ, ತಮ್ಮ ಆಡಳಿತವನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ, ಇಂಥ ಪೊಲೀಸರ ವಿರುದ್ಧವೇ ಕ್ರಮ ಆಗಬೇಕು ಅಂತ ಹೇಳಿ ವಿರೋಧ ಪಕ್ಷದವರು ಆರೋಪ ಮಾಡ್ತಿದ್ದಾರೆ. ಸೊ ಏನಾಗಬಹುದು ಅಂತ? ಹೌದು ಕೇಶವ್, ಏನಂತಂದ್ರೆ ಈಗೇನು ಹುಬ್ಬಳ್ಳಿಯಿಂದ ಇವತ್ತು ಬೆಳಗ್ಗೆಯಿಂದ ಏನ್ ನಡೆದಂತ ಘಟನೆಗಳಿಗೆ ಈ ಏನು ಬಿಜೆಪಿಯ ಕಾರ್ಯಕರ್ತೆ ಸುಜಾತ ಅನ್ನೋರ ಮೇಲೆ ಏನೋ ಒಂದು ಅಮಾನವೀಯ ಕೃತ್ಯ ನಡೆಸಿದಾರೆ ಪೊಲೀಸರು ಅಂತ ಏನೊಂದು ಆರೋಪ ಬಂದಿತ್ತು. ಅದಕ್ಕೆ ಇವತ್ತೇ ಈಗೇನು ಪೊಲೀಸ್ ಅಧಿಕಾರಿಗಳು ಮತ್ತು ಕಾಂಗ್ರೆಸ್ ಮುಖಂಡರು ಹೇಳ್ತಕ್ಕಂಥದ್ದನ್ನ ನೋಡಿದ್ರೆ ಇದಕ್ಕೊಂದು ಬಿಗ್ ಟೆಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಆ ಮಹಿಳೆ ಮೇಲೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ವಿವಿಧ ಪ್ರಕರಣಗಳು ಅಂದ್ರೆ 9 ಪ್ರಕರಣಗಳು ದಾಖಲಾಗಿದ್ದಾವೆ. ಅವಳನ್ನ ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳ ಮೇಲೆ, ನಮ್ಮ PSI ಮತ್ತು ESI ಮೇಲೆ ಹೊಟ್ಟೆಗೆ ಕಚ್ಚಿದ್ಲು. ಆ ತನ್ನ ವೇಲ್ಗಳನ್ನ ತಗೊಂಡು ತಾನೇ ಏನಂತಂದ್ರೆ ಹೆಂಗ್ ಮಾಡ್ಕೊಳಕ್ ನೋಡಿದ್ಲು, ತಾನು ಹೃದಯನ್ನ ತಾನೇ ಬಿಚ್ಚಿದಾಳ ಅಂತೇಳಿ ನೇರವಾಗಿ ಇವತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ N ಶಶಿಕುಮಾರ್ ಅವರು ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಆಕಿನ್ನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಏನಿತ್ತಂತ PSI ಸಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಹೊತ್ತಿಲ್ಲ ಏನೇನೆಲ್ಲ ಘಟನೆ ನಡೀತು ಅಂತೇಳಿ.
ಯಾಕಂದ್ರೆ ನಾವು ಅರೆಸ್ಟ್ ಮಾಡ್ಕೊಂಡು ಬರುವಂತ ಸಂದರ್ಭದಲ್ಲಿ ನಮ್ಮನ್ನೇ ಒಂದು ನಮ್ಮ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಪಟ್ಲು, ಅವೇ ಮಾಡ್ಕೊಂಡಿದ್ದಾಳೆ ಅಂತೇಳಿ. ಹೀಗಾಗಿ ಏನಂತಾರೆ ಈ ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಘಟನೆ ನಡೆದ 5 ದಿನಗಳ ನಂತರ ಈ ವಿಡಿಯೋ ವೈರಲ್ ಆಗ್ತಿರೋದು ಯಾಕೆ? ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಇದರಿಂದ ಏನು ಷಡ್ಯಂತ್ರ ನಡೆದಿದೆ, ಇದು ಯಾವುದೇ ಕಾರಣಕ್ಕೂ ಇದು ನಿಜ ಅಲ್ಲ ಅಂತ ಹೇಳಿ ಹೀಗಾಗಿ ಕಾಂಗ್ರೆಸ್ ಮುಖಂಡರು ಸಹ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಕಿಶೋರ್. ಮಲ್ಲಿಕಾರ್ಜುನ್, ನೋಡ್ತಾ ಇದೀವಿ ಒಂದು ಕಡೆ ಇವಾಗ ಕಾಂಗ್ರೆಸ್ ಮುಖಂಡರು ಒಂದು ಸ್ಪಷ್ಟನೆ ಕೊಡ್ತಿದ್ದಾರೆ, ಹೌದು. ಆದ್ರೂ ಕೂಡ ಬಿಜೆಪಿಯವರು ಒಂದು ಆರೋಪ ಮಾಡ್ತಾ ಇರುವಂತದ್ದು, ಇಲ್ಲಿ ತಮ್ಮ ಸರ್ಕಾರವನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಪೊಲೀಸ್ ಇಲಾಖೆಯವರು ನಮ್ಮ ರಾಜ್ಯ ಸರ್ಕಾರಕ್ಕೆ ಗುಲಾಮರಾಗಿ ಕೆಲಸ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಕೊಟ್ಟಿರುವಂತ ದೂರಿನ ಮೇಲೆ ಇವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೋಗಿರ್ತಾರೆ ಪೊಲೀಸರು. ಹಾಗಾಗಿ ಇದೆಲ್ಲವೂ ಕೂಡ ಬೇಕಂತ ಮಾಡಿರೋದು, ಮನಸೋ ಇಚ್ಛೆ ಈ ರೀತಿಯಾಗಿ ಅದ್ ಏನೇ ತಪ್ಪು ಮಾಡಿರ್ಲಿ ಏನೇ ಇರಲಿ, ಆದ್ರೂ ಕೂಡ ಓರ್ವ ಮಹಿಳೆಗೆ ಈ ರೀತಿಯಾಗಿ ಅವರು ದಬ್ಬಾಳಿಕೆ ಮಾಡೋದು ಅಥವಾ ಈ ರೀತಿಯಾಗಿ ವರ್ತಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಹೌದು, ಏನಂತಂದ್ರೆ ಕಿಶೋರ್, ಈಗ ಸದ್ಯ ಈ ಪರಿಸ್ಥಿತಿ ಒಳಗ ಏನು ಯಾವುದೇ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಎಲ್ಲವನ್ನೂ ಸಹ ಇದೊಂದು ಅಸ್ತ್ರವಾಗಿ ಬಳಸ್ಕೊತಾ ಇದೆ ಅಂತ ಹೇಳ್ಬೋದು. ಈ ಮಹಿಳೆಯನ್ನ ಒಂದು ಅಸ್ತ್ರವಾಗಿ ಬಳಸ್ಕೊತಾ ಇದ್ದಾರೆ. ಇದನ್ನ ಈಗಾಗಲೇ ಕಳೆದ 4-5 ದಿನಗಳಿಂದ ಇವುಗಳ ಮೇಲೆ ಏನು ಸುಜಾತನ ಮೇಲೆ FIR ಆಗಿತ್ತು, ಆ FIR ಸಂಬಂಧಪಟ್ಟಂತೆ ಆಕಿನ ಅರೆಸ್ಟ್ ಮಾಡಿದ್ದು ಆಯ್ತು, ಆಕಿನ ಕಳಿಸಿದ್ದು ಆಯ್ತು. ಆಕಿನ ಅರೆಸ್ಟ್ ಮಾಡ್ಕೊಳ್ಳುವಾಗ ಇವತ್ತ ಪೊಲೀಸರೇ ಬಟ್ಟೆ ಬಿಚ್ಚಿರ್ಲಿ ಅಥವಾ ಅವಳೇ ಬಿಚ್ಚಿಕೊಂಡಿದ್ರೆ ಅದನ್ನ ವಿಡಿಯೋ ಮಾಡೋರು ಯಾರು ಅನ್ನೋ ಪ್ರಶ್ನೆ ಇದೆ. ಹೀಗಾಗಿ ಅದಕ್ಕೆಲ್ಲಕ್ಕೂ ಉತ್ತರ ಕೊಟ್ಟಂತದ್ದು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಅದನ್ನೆಲ್ಲ ಯಾರು ವಿಡಿಯೋ ಮಾಡಿದ್ರು, ಯಾಕೆ ಇದನ್ನು ತಡವಾಗಿ ಇದೇನು ವೈರಲ್ ಮಾಡಿದ್ರು, ಇದೆಲ್ಲವನ್ನು ತನಿಖೆಯ ನಂತರ ತಿಳಿಸ್ತೇವೆ ಅಂತ ಹೇಳಿದ್ರೆ. ಈ ಮಧ್ಯೆ ಏನಂತಂದ್ರೆ ಕಾಂಗ್ರೆಸ್ನವರು ಒಂದ್ ರೀತಿಯಿಂದ ಏನ್ ಹೇಳ್ತಾ ಇದ್ದಾರೆ, ಇದೆಲ್ಲ ಏನಂತಲ್ಲ ಬಿಜೆಪಿ ಅವರ ಕುತಂತ್ರ, ಬಿಜೆಪಿ ಅವರು ನಮ್ಮ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಮಸಿ ಬೀಳುವಂತ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಕಾಂಗ್ರೆಸ್ನವರು ಹೇಳಿದ್ರೆ, ಬಿಜೆಪಿ ಅವರು ಸರ್ಕಾರ ಅವ್ರದೇ ಇದ್ದು ಹೀಗಾಗಿ ಒಬ್ಬ ಮಹಿಳೆ ಒಬ್ಬ ಕಾರ್ಪೊರೇಟರ್ ಕೊಟ್ಟ ದೂರಿನ ಮೇಲೆ ಈ ರೀತಿ ಅಮಾನವೀಯ ನಡ್ಕೊಂಡಿರೋದು ಖಂಡನೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಬಿಜೆಪಿ ಅವರು ಹುಬ್ಬಳ್ಳಿ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗಾಗಿ.